ಇರೋದು. ದಳವಾಯಿ ಅಂತ ಅದರ ಮನೆಯಲ್ಲಿದೆ. ಇದೀಗ 10 ಹಲವು ಬಗೆಯ ತಾಜಾ ಮಾವಿನ ಹಣ್ಣು ಲಭ್ಯ. ನಮ್ಮಲ್ಲಿ ನೈಸರ್ಗಿಕವಾಗಿ ಮಾಗಿಸಿದ ರತ್ನಗಿರಿ ಆಲ್ಫೋನ್ಸಾ, ರಾಮನಗರ ಬಾದಾಮಿ, ಬಾಣಾವರ ರಸಪುರಿ, ಬಾದಾಮಿ, ತಮಿಳುನಾಡು ಇಮಾಂ ಪಸಂದ್, ಆಂಧ್ರ ಮಲ್ಲಿಕಾ, ಆಂಧ್ರ ಬೇನಿಶಾ, ಬೆಂಗಳೂರು ಲಾಲ್ಬಾಗ್, ಸಾಗರ ಶಕರಗುಟ್ಟಿ, ನಾಟಿ ಮಾವಿನ ಹಣ್ಣು, ಗುಜರಾತಿ ಕೇಸರ್, ಚನ್ನಪಟ್ಟಣ ದಿಲ್ ಪಸಂದ್, ಉತ್ತರ ಪ್ರದೇಶದ ದಶೇರಿ ಮತ್ತು ಕಸಿ ಮಾವಿನ ಹಣ್ಣು ದೊರೆಯುತ್ತದೆ. ಹಾಗಿದ್ರೆ ಹಿಂದೆ ಸಂಪರ್ಕಿಸಿ ಡಿ ಮಲ್ಕಪ್ಪ ಅಂಡ್ ಸನ್ಸ್, APMC ಯಾರ್ಡ್, ಶಿವಮೊಗ್ಗ. ನಮ್ಮ ದೂರವಾಣಿ ಸಂಖ್ಯೆ 9448943972, 9449265196. ಮನೆಯವ್ರಿಗೆ ನ್ಯಾಯ ಸಿಗಬೇಕು ಸರ್. ನಮ್ಮ ಮನೆಯವ್ರ ಸಾವಿಗೆ ನ್ಯಾಯ ಸಿಗಬೇಕು. ಬೇರೇನೂ ನಾವು ಕೇಳ್ತಿಲ್ಲ. ನಮಗೂ ತೊಂದರೆಗಳಿದೆ. 2 ಮಕ್ಕಳನ್ನ ಇಟ್ಕೊಂಡು ಒಂದು ಅಧಿಕಾರಿ ಸಾವಾದರೆ ಎಷ್ಟು ತೊಂದರೆ ಆಗುತ್ತೆ ಸರ್. ನಾವು ಅದರಿಂದ ಜೀವನ ಮಾಡ್ತಿದ್ದವ್ರು. ನಾವು ಇವಾಗ 2 ಮಕ್ಕಳ ಜೀವನ ನೋಡಬೇಕು. ನನಗಿಂತ ನಮ್ಮ ಮನೆಯವ್ರ ಸಾವಿಗೆ ನನಗೆ ನ್ಯಾಯ ಬೇಕು. ಅವ್ರ ಮೇಲೆ ಯಾವುದೇ ತಪ್ಪಿಲ್ಲ. ಅವರು ಅಧಿಕಾರಿಯಾಗಿರೋದ್ರಿಂದ ಏನೂ ತಪ್ಪಿಲ್ಲ ಅನ್ನೋದು ನಮಗೆ ಒಳ್ಳೆ ನೀತಿ ಬೇಕಷ್ಟೇ ಸರ್. ನಮಗೆ ಸರ್ ನಮಗೆ ಅವ್ರ ಡೆತ್ ನೋಟಲ್ಲಿ ಬರ್ತಿರೋದು ಪದ್ಮನಾಭನು ಮತ್ತು ಇವರು ಅವ್ರ 3 ಜನ ಅಧಿಕಾರಿ ಹೆಸರು ಬರೆದಿದ್ದಾರೆ. ಯೂನಿಯನ್ ಬ್ಯಾಂಕ್ ಹೆಡ್ ಆಫೀಸಲ್ಲಿರೋಂಥ ಮೇಡಮ್ ಹೆಸರು, ಅಧೀಕ್ಷಕರಾಗಿರೋಂಥ ವಾಲ್ಮೀಕಿ ಇದರಲ್ಲಿ ಅಧಿಕಾರಿ ಲೆಕ್ಕ ಪರಿಶೋಧಕ ಆಗಿರೋವಂಥವ್ರು, ಈಗ BB GG ಪದ್ಮನಾಭ, ಇವರು ಇಷ್ಟು ಜನ ಅಧಿಕಾರಿ ಮೇಲೂ ನಮಗೆ ಡೌಟ್ ಇದೆ. ಅವ್ರ ಡೆತ್ ನೋಟಲ್ಲಿ ಕ್ಲಿಯರಾಗಿ ಬರ್ದಿದ್ದಾರೆ. ಇಷ್ಟಿಷ್ಟು ಅಕೌಂಟ್ ನಂಬರಿಂದ ಹಿಡಿದು ಪ್ರತಿಯೊಂದು ಬರೆದಿದ್ದಾರೆ. ನಮ್ಗೆ ಅವ್ರಿಗೆ ನ್ಯಾಯ ಆಗಬೇಕು. ಅವ್ರ ಮೇಲೆ ತಪ್ಪು ನಾವು ಹೊರ್ಸೋಕ್ಕೆ ರೆಡಿ ಇಲ್ಲ. ಯಾಕಂದರೆ ತುಂಬ ನಿಯತ್ತಿನ ಇರೋರು. ಅವ್ರ ಜೀವನೇ ಹೋಗಿದ್ದೆ. ಆ ಸಾವಿಗೆ ನಮಗೆ ನ್ಯಾಯ ಬೇಕಷ್ಟೇ. ನಾನು ಮೀಡಿಯಾ ಮುಂದೇನೂ ಕೇಳ್ಕೊಳ್ತಿರೋದು ಅಷ್ಟೇ. ನನ್ನ ಗಂಡನ ಸಾವಿಗೆ ನ್ಯಾಯ ಬೇಕು ನನಗೆ ಸರ್. ಗೊತ್ತಿಲ್ಲ ಸರ್, ನಮಗೆ ಡೆತ್ ನೋಟಲ್ಲಿ ಬರ್ದಿರೋ ವಿಷಯನೇ ನಮಗೆ ಗೊತ್ತಿರೋದು. ಆಫೀಸ್ ವಿಚಾರ ಅದು ಬಂದು ಕಾನ್ಫಿಡೆಂಟಲ್ಲ ಅವ್ರದ್ದು, ಅಧಿಕಾರಿಗಳದ್ದು, ಅಲ್ಲಿ ಕಚೇರಿದು. ಅದು ನಮ್ಮ ಹತ್ರ ಎಲ್ಲ ಶೇರ್ ಮಾಡಲ್ಲ ಅವರು. ಇದಿಷ್ಟೇ ನಡೆದಿರೋದು, ನಮ್ಗೆ ಗೊತ್ತಿರೋದೇ ಇದು. ಮೊದಲು ಹೇಗಿದ್ರು ಅಂದರೆ ಆ ಥರ ಏನಾರು ಸಮಸ್ಯೆಗಳನ್ನ ಹೇಳ್ಕೊತಾ ಇದ್ರು ನಿಮಗೆ? ಅವ್ರು ಹೇಳ್ಕೊತಿದ್ರು, ಬಟ್ ಆಫೀಸಿಂದೆಲ್ಲ ಹೇಳ್ತಿದ್ದಿಲ್ಲ ಸರ್. ಅವ್ರು ಏನಿದ್ರು ಕಾನ್ಫಿಡೆಂಟಲ್ಲೇ ಅವರು. ಆಫೀಸ್ ಆಯಿತು, ಮನೆ ಆಯಿತು, ಅಷ್ಟು ಬಿಟ್ಟರೆ ಅವ್ರು ಆ ಥರ ಎಲ್ಲ ಅಧಿಕಾರಿ ಅಲ್ಲ. ಅವರು ತುಂಬ ಒಳ್ಳೆ ಮನುಷ್ಯ ಅವರು. ಮನೆ ಆಯಿತು, ಬಟ್ ಅವ್ರಿಗೆ ಯಾವುದೇ ರೀತಿ ಹೊರಗಡೆ ಹ್ಯಾಬಿಟ್ಸ್ಗಳಾಗಲಿ ಏನಿಲ್ಲ. ತುಂಬ ಒಳ್ಳೆ ಮನುಷ್ಯ ಅವರು. ಅಷ್ಟು ಬಿಟ್ಟರೆ ನನ್ನ ಗಂಡನ ಸಾವಿಗೆ ನನಗೆ ನ್ಯಾಯ ಬೇಕು. ತನಿಖೆ ಆಗಲೇಬೇಕು ಸರ್. ನನ್ನ ಗಂಡನ ಸಾವಿಗೆ ನ್ಯಾಯ ಬೇಕು ಅಷ್ಟೇ ನಾನು ಕೇಳ್ತಾ ಇರೋದು. ಯಾಕಂದರೆ ಅವರು ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೆ ಅಷ್ಟು ಹೇಳಿ ಅಲ್ಲ. ಅವರು ಅಷ್ಟು ಮನನೊಂದು ಇದು ಎಷ್ಟು ಪ್ರೆಷರ್ ಇದ್ದಿದ್ರೆ ಅವ್ರು ಮಾಡ್ಕೊಳ್ಳೋಕ್ಕೆ ಸಾಧ್ಯ ಸರ್. ಅದು ಅವ್ರು ಶುಕ್ರವಾರ ನೈಟ್ ಮನೆಗೆ ಬಂದಾಗಲಿಂದ ಒಂದು ಊಟ ಸರಿಗೆ ಮಾಡಿಲ್ಲ, ಮನೆಯಲ್ಲಿ ಯಾರ ಹತ್ರ ಮಾತಾಡಿಲ್ಲ, ಮೌನವಾಗಿ ಕೂತವ್ರೆ. ಅದರ ಲ್ಯಾಪ್ಟಾಪ್ ಓಪನ್ ಮಾಡಿಕೊಂಡು ತಿರುಗಿ ಮೌನವಾಗಿ ಕೂತಿರ್ಬೇಕಾರೆ ಅವ್ರು ಎಷ್ಟು ನೋವು ತಿಂದಿದ್ರೆ ಆ ಥರ ಕೂರಕ್ಕೆ ಸಾಧ್ಯ ಸರ್. ಅವರು ಊಟ ಮಾಡಿಲ್ಲ ಸರ್, ಸ್ವಲ್ಪನೇ ಊಟ ಮಾಡಿದ್ದು. ಅಂಥದ್ರಲ್ಲಿ ಅಷ್ಟು ನೋವು ತಿಂದಿದ್ದಾರೆ ಅಂದರೆ ಯಾವ ಥರ ಇರ್ಬೋದು. ಶುಕ್ರವಾರ ರಾತ್ರಿ 9:30 ಬಂದಿದ್ದು ಸರ್. ಶತಾಬ್ದಿ ಟ್ರೈನಿಗೆ ಬಂದಿದ್ದವರು. ಬಂದರು ಸರ್. ಮಗ ಕರ್ಕೊಂಡೋಗಿ ಸ್ಟೇಷನಿಂದ ಕರ್ಕೊಂಬಂದ್ಮೇಲೆ ಕೈಕಾಲು ಮುಖ ತೊಳೆದು ನಾನು ಊಟ ಮಾಡಿರಿ ಅಂತ ಅಂದರೆ, ಊಟ ಮಾಡಿದಾಗ ಬರೀ 2 ಚಪಾತಿ ತಿಂದಿದ್ದು ಬಿಟ್ಟರೆ ರೈಸ್ ಗೀಸ್ ಏನೂ ಹಾಕ್ಕೊಂಡಿಲ್ಲ. ನಾನು ಆವಾಗಲೂ ಊಟ ಮಾಡಿರಿ, ಯಾಕೆ ರೈಸ್ ಹಾಕ್ಕೊಳ್ರಿ ಅಂದರೆ, ಇಲ್ಲ ನಾನು ಅರಸೀಕೆರೆಯಲ್ಲಿ ತಿಂದೆ ಅಂದರು. ಬಟ್ ಸುಳ್ಳು. ಯಾಕಂದರೆ ಅವ್ರು ತುಂಬ ಮೌನವಾಗಿದ್ದರು. ಯಾರ ಹತ್ರ ಮಾತಾಡಿಲ್ಲ, ಏನೂ ಇಲ್ಲ. ರಾತ್ರಿ 12 ಗಂಟೆ ತನಕನೂ ಲ್ಯಾಪ್ಟಾಪ್ ನೋಡಿ ಆಮೇಲೆ ಹೋಗಿ ನಿದ್ದೆ ಮಾಡಿದ್ದಾರೆ. ಅದು ನಾನು ಬೈದಿದ್ದಕ್ಕೆ ನಿದ್ದೆ ಮಾಡಿದ್ರು. ಮತ್ತು ಬೆಳಗ್ಗೆನೇ ಎದ್ದು ಮತ್ತೆ ಲ್ಯಾಪ್ಟಾಪ್ ನೋಡ್ತಾಯಿದ್ರು. ಬೆಳಗ್ಗೆನೂ ತಿಂಡಿ ಸರಿ ತಿಂದಿಲ್ಲ, ಅರ್ಧಂಬರ್ಧ ತಿಂದು ಕೈ ತೊಳೆದಿದ್ರು. ಮಧ್ಯಾಹ್ನವೂ ಅಷ್ಟೇ. ಶನಿವಾರ ಪೂರ್ತಿ ನಾನು ಅವ್ರ ಜೊತೆನೇ ಇದ್ದೆ ಸರ್. ಎಲ್ಲೂ ಹೋಗಿರಲಿಲ್ಲ, ಮನೇಲೇ ಇದ್ವಿ. ಅವ್ರು ಬರೋದೇ ಅಪರೂಪಕ್ಕಾಗಿ ನಾವು ಮನೇಲೇ ಇರ್ತಿದ್ವಿ ಸರ್. ದೂರ ಇದ್ದಿದ್ದವರು.
ಏನು ಹೇಳಿ? ಈಗ ಅಲ್ಲಿ ಅಧಿಕಾರಿ ಅಲ್ಲಿನ ಅಧಿಕಾರಿಗಳು ಯಾರೂ ಕಾಲ್ ಮಾಡಿಲ್ಲ ಸರ್, ನಮ್ಗೆ ಇದುವರೆಗೂ ಯಾರೂ ಕಾಲ್ ಮಾಡಿಲ್ಲ.